ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸೋಫಿ ಬಾರ್ ಬೇಬಿ ಸೋಪ್ ಬಗ್ಗೆ. ಇದಕ್ಕೆ ಸೋಫಿ ಬಾರ್ ಸಿಂಡೇಟ್ ಸೋಪ್ ಅಂತಾನೆ ಕರೀತಾರೆ. ಸೋಫಿ ಬಾರ್ ಬೇಬಿ ಸೋಪ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ನೀವು ಇದ್ರ ಉಪಯೋಗ ಮಾಡಬಹುದು, ಇದ್ರ ಕಂಪೋಸಿಷನ್ ಏನು, ಯಾವ ರೀತಿ ಇದನ್ನ ನೀವು ಬಳಸಬೇಕು, ಇದನ್ನ ಎಷ್ಟು ದಿನ ಬಳಸಬೇಕು, ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೋಫಿ ಬಾರ್ ಬೇಬಿ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪ್. ಮತ್ತೆ ಇದನ್ನ ಪರ್ಟಿಕ್ಯುಲರ್ ಡಿಸೈನ್ ಮಾಡ್ಯಾರ್ರಿ ಮಕ್ಕಳದು ಡೆಲಿಕೇಟ್ ಸ್ಕಿನ್ ಸಂಬಂಧ, ಬೇಬೀಸ್ ಡೆಲಿಕೇಟ್ ಸ್ಕಿನ್ ಸಂಬಂಧ ಇದನ್ನ ಡಿಸೈನ್ ಮಾಡ್ಯಾರ. ಇದ್ರ pH ನೋಡ್ರಿ 5.5 ಇರ್ತೈತಿ. ಸೊ ಮಕ್ಕಳದು ತ್ವಚೆ ಏನಿರ್ತೈತಿ ನೋಡ್ರಿ ಅದಕ್ಕೆ ಫ್ರೆಂಡ್ಲಿ ಅದು ಇರ್ತೈತ್ರಿ. ಮತ್ತು ಮಕ್ಕಳದು ಯಾವುದೇ ರೀತಿ ತ್ವಚೆ ಇದ್ರೂ ಅದಕ್ಕೆ ಇದು ಸೂಟೇಬಲ್ ಇರ್ತೈತ್ರಿ ಸೋಪ್. ಮತ್ತೆ ಈ ಸೋಪ್ ಏನ್ ಮಾಡುತ್ತಪ್ಪ ಅಂದ್ರ ಮಕ್ಕಳದು ತ್ವಚೆ ಏನಿರ್ತೈತಿ ನೋಡ್ರಿ ಅದನ್ನ ಸಾಫ್ಟ್ ಮತ್ತೆ ಸಪಲ್ ಮಾಡುತ್ತೆ, ಮೃದು ಮತ್ತೆ ಸಾಫ್ಟ್ ಮಾಡುತ್ತೆ. ಮತ್ತು ಮಕ್ಕಳದು ಸ್ಕಿನ್ ಇನ್ಫೆಕ್ಷನ್ಸ್ ಇರ್ತಾವ ನೋಡ್ರಿ, ತ್ವಚದಾಗ ಇನ್ಫೆಕ್ಷನ್ಸ್ ಇರ್ತಾವಲ್ಲ ಅದನ್ನು ಕೂಡ ಅದರಲ್ಲಿ ಕೂಡ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಈಗ ಈ ಸೋಪದ್ದು ಕಂಪೋಸಿಷನ್ ಬಗ್ಗೆ ಮಾತಾಡೋಣ. ಈ ಸೋಪ್ ಒಳಗಂತ ಯಾವ ಮೆಡಿಸಿನ್ ಅಂಶ ಇರ್ತೈತಿ ಅದಕ್ಕೆ ಇದು ಒಳ್ಳೆ ರೀತಿ ಕೆಲಸ ಮಾಡ್ತೈತಿ. ಸೊ ನೋಡ್ರಿ ಇದ್ರೊಳಗೆ ಪ್ರತಿ ಸೋಪ್ ಒಳಗಡೆ ಡೈಸೋಡಿಯಂ ಲೋರೈಲ್ ಸಲ್ಫೋಸೂಸಿನೇಟ್, ಸೋಡಿಯಂ ಲೋರೈಲ್ ಸಲ್ಫೇಟ್, ಪೊಟ್ಯಾಷಿಯಂ ಲೋರೈಲ್ ಸಲ್ಫೇಟ್, sodium cocoyl glycinate, stearyl alcohol maltodextrin water, sodium cocoyl isethionate, coco glucoside, glyceryl otiate, ಕೋಮಿಡ್ ಪ್ರೊಪೈಲ್ ಬಿಟೀನ್, CAPB ಅಂತಾರೆ ಗ್ಲಿಸರಿನ್. ಮತ್ತು ಇದ್ರೊಳಗೆ ಪಾಲಿ ಕ್ವಾಟರ್ನಿಯಂ 7, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಡೈ ಆಕ್ಟೋಡಿಸೈಲ್, ಫ್ಲೋರ್ ಹ್ಯಾಪ್ಟೈಲ್ ಸಿಟ್ರೇಟ್, ಟೈಟಾನಿಯಂ ಡೈಆಕ್ಸೈಡ್ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ತಾರೆ. ಮತ್ತು ಈ ಸೋಪ್ ನೋಡ್ರಿ ಕಂಪ್ಲೀಟ್ಲಿ ಆಲ್ಕಲಿ ಫ್ರೀ ಇರ್ತೈತಿ. ಈಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೋಪ್ ಯೂಸ್ ಮಾಡ್ಬೋದು. ಸೊ ನೋಡ್ರಿ ಮಕ್ಕಳದ ದೇಹ ಏನಿರ್ತೈತಿ ಬಾಡಿ ಅದನ್ನ ಮೊದ್ಲ ನೀರ್ ಹಾಕಿ ಚಂದಾಗ ಅದನ್ನ ತೋರಿಸ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಸೋಪ್ ಚಂದಾಗ ಮಕ್ಕಳ ಮೈ ತುಂಬಾ ಹಚ್ಚಿ ನಿಮ್ ಲೈಟಾಗ ಕೈ ಹಚ್ಚಿ ಚಂದಾಗ ಮೈ ಮಸಾಜ್ ಮಾಡ್ರಿ, ಸಪ್ತಿಕ್ರಿ. ಅದಾದ್ಮೇಲೆ ನೀರ್ ಹಾಕಿ ಚಂದಾಗ ತೊಳೆದ್ ಬಿಡ್ರಿ. ಈ ರೀತಿ ನೀವು ಯೂಸ್ ಮಾಡ್ಬೋದು. ಮತ್ತು ಈ ಸೋಪ್ ನೋಡ್ರಿ ದೊಡ್ಡವರು ಕೂಡ ಯೂಸ್ ಮಾಡ್ತಾರ ಫೇಶಿಯಲ್ ಪ್ರಾಬ್ಲಮ್ಸ್ ಗುಣಪಡಿಸ್ಕೊಲಿಕ್ಕೆ. ಫೇಸ್ ನೋಡ್ರಿ ಬಹಳ ಡ್ರೈ ಇರ್ತೈತೆ ಅಂದ್ರ, ಇಲ್ಲ ಫೇಸ್ನ ಬಹಳ ರಫ್ನೆಸ್ ಇರ್ತೈತೆ ಅಂದ್ರ ಅದನ್ನೆಲ್ಲ ಸರಿಪಡಿಸ್ಕೊಲಿಕ್ಕೆ ದೊಡ್ಡ ವ್ಯಕ್ತಿ ಅಡಲ್ಟ್ಸ್ ಕೂಡ ಇದನ್ನ ಯೂಸ್ ಮಾಡ್ತಾರೆ ಫೇಶಿಯಲ್ ಕೇರ್ ಸಂಬಂಧ. ಆದ್ರೆ ನಾವ್ ಈ ಸೋಪ್ ಯೂಸ್ ಮಾಡೋ ಮುಂದೆ ಜಾಗೃತಿ ಏನ್ ಕೊಡ್ಬೇಕಂದ್ರೆ ನೋಡ್ರಿ ಮಕ್ಕಳ ಕಣ್ಣು ಒಳಗಡೆ ಈ ಸೋಪಿಂದ ಏನು ಹೋಗ್ಬಾರ್ದು, ಆ ರೀತಿ ನೋಡ್ಕೊಂಡು ಹೋಗ್ಬೇಕು. ಮತ್ತೆ ಈ ಸೋಪ್ ಯೂಸ್ ಮಾಡಾದ್ಮೇಲೆ ಇಮಿಡಿಯೇಟ್ಲಿ ಒಂದು ಡ್ರೈ ಪ್ಲೇಸ್ ನ ಈ ಸೋಪ್ ಇಡ್ರಿ. ಯಾಕಂದ್ರೆ ನೀರೇ ಜಾಸ್ತಿ ಹೊತ್ತಿತ್ತಂದ್ರೆ ಈ ಸೋಪ್ ನೋಡ್ರಿ ಬೇಗ ಬೇಗ ಕರಿಗಿ ಹೋಗ್ತೈತಿ. ಎಷ್ಟು ದಿನ ಈ ಸೋಪ್ ಯೂಸ್ ಮಾಡಬೇಕು? ಸೊ ನೋಡ್ರಿ ಮಕ್ಕಳಿಗೆ ಏನಾರ ಇನ್ಫೆಕ್ಷನ್ ಸಂಬಂಧ ಡಾಕ್ಟರ್ ಬರೆದು ಕೊಟ್ಟಾರ ಅಂದ್ರ ಅವ್ರು ಎಷ್ಟು ದಿನ ಹೇಳ್ಯಾರ ನೋಡ್ರಿ ಅಷ್ಟು ದಿನ ಅವ್ರು ಹೇಳೋ ಪ್ರಕಾರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಹಚ್ಚಿದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ ಜನರಲಿ 99% ಈ ಸೋಪ್ ಹಚ್ಚಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಕೆಲವೊಂದಿಷ್ಟು ಕಂಡೀಷನ್ ಅಲರ್ಜಿಕ್ ರಿಯಾಕ್ಷನ್ಸ್ ಕಂಡು ಬಂದವ್ರಿ, ಸ್ಕಿನ್ ಕೆಂಪಾಗಬಹುದು, ಇಲ್ಲ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬಹುದು. ಆ ರೀತಿ ಏನಾರ ಆಗಾಕ್ ಕುಂತೈತಂದ್ರೆ ಇದು ಇಮಿಡಿಯೇಟ್ಲಿ ಸೋಪ್ ಯೂಸ್ ಮಾಡೋದು ಬಂದ್ ಮಾಡ್ರಿ. ಯಾರು ಈ ಸೋಪ್ ಹಚ್ಚಬಾರ್ದು? ಸೊ ನೋಡ್ರಿ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಹೇಳೀನಿ ಸೋಪ್ ಇದು ಯಾವುದೇ ಇಂಗ್ರೀಡಿಯೆಂಟ್ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಈ ಸೋಪ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರ ಈ ಸೋಪ್ ನಿಮ್ಗೆ 183 ರೂಪಾಯಿ 183 ರುಪೀಸ್ನಾಗ 75 ಗ್ರಾಮ್ ಸೋಪ್ ಸಿಗ್ತೈತ್ರಿ ಸೋಫಿ ಬಾರ್ ಸೋಪ್. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತದ್ ನೋಡ್ರಿ ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.